ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಬಾಯ್ಲರ್ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಬಾಯ್ಲರ್ ಕೋಳಿನ ಈ ರೀತಿ ಮಾಡೋದ್ರಿಂದ ಮಟನ್ ಸಾಂಬಾರು ಟೇಸ್ಟು ಕೂಡ ಮರಿತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬಾಯ್ಲರ್ ಕೋಳಿ ಸಾಂಬಾರನ್ನ ಈ ರೀತಿ ಮಾಡೋದ್ರಿಂದ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅಕ್ಕಿ ಸಾವಿಗೆ, ರಾಗಿ ಮುದ್ದೆ, ಚಪಾತಿ, ದೋಸೆ, ಇಡ್ಲಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುವಂಥ ಸಾಂಬಾರು ಇದು. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ 3 kg ಚಿಕನ್ ತೊಗೊಂಡು ಬಂದಿದ್ದಾರೆ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನಾನಿವತ್ತು ಎಲ್ಲ ಹಸಿ ಮಸಾಲೆನೇ ಸೇರಿಸಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದೇ ಎಲ್ಲ ಮಸಾಲೆಗಳನ್ನ ಒಂದು ಪಾತ್ರೆನಲ್ಲಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ. ಬಾಯ್ಲರ್ ಕೋಳಿ ಸಾಂಬಾರಿಗೆ ಮಟನ್ಗೆ ಏನೇನು ಹಾಕ್ತೀವಿ ಅದೇ ಮಸಾಲೆನ ಹಾಕಿದರೆ ಮಟನ್ ಸಾಂಬಾರು ಟೇಸ್ಟೇ ಬರುತ್ತೆ. ಮೊದಲಿಗೆ ಇಲ್ಲಿ ಮಿಕ್ಸಿಗೆ ಒಂದು ದಪ್ಪನಾದ ಈರುಳ್ಳಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, 10 ರಿಂದ 15 ಎಸಳು ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, 3 ರಿಂದ 4 ಪೀಸು ಚಕ್ಕೆ, 6 ಲವಂಗ, 1 ಟೇಬಲ್ ಸ್ಪೂನು ಕಾಳುಮೆಣಸು, 6 ಗೋಡಂಬಿ, 5 ರಿಂದ 6 ಗೋಡಂಬಿ. ಗೋಡಂಬಿ ಹಾಕೋ ಜಾಗದಲ್ಲಿ ಗಸಗಸೆನಾದರೂ ಹಾಕೊಬೋದು, ಹುರಿಗಡಲೆನಾದರೂ ಸೇರಿಸ್ಕೊಬೋದು 1 ಟೇಬಲ್ ಸ್ಪೂನು. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, 3 ರಿಂದ 4 ಹಸಿಮೆಣಸಿನ್ಕಾಯಿ, 1 ಭಾಗ ತೆಂಗಿನಕಾಯಿ. ಈ ಜಾಗದಲ್ಲಿ ಕೊಬ್ಬರಿನಾದರೂ ಹಾಕೊಬೋದು, ಇಲ್ಲ ತೆಂಗಿನಕಾಯಿನಾದರೂ ಹಾಕೊಬೋದು, ಹಸಿ ತೆಂಗಿನಕಾಯಿನಾದರೂ ಸೇರಿಸ್ಕೊಬೋದು. ದಪ್ಪದಾದರೆ 2 ಟೊಮೊಟೊ, ಚಿಕ್ಕದಾದರೆ ಮೀಡಿಯಮ್ದಾದರೆ 3 ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಇವಾಗ ಈ ಮಸಾಲೆ ಪ್ರಿಪೇರ್ ಮಾಡ್ತಾ ಇರೋದು ನಾನು 2 kg ಚಿಕನ್ಗೆ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು, ತುಂಬ ನಯಸ್ಸಾಗಿರಬೇಕು. ಈ ಟೈಮಲ್ಲಿ 2 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಸೇರಿಸ್ಕೊಂಡು ಮತ್ತೆ 1 ರೌಂಡು ರುಬ್ಕೊತೀನಿ. ಮಸಾಲ ಇಷ್ಟು ನಯಸ್ಸಾಗಿರಬೇಕು. ಎಷ್ಟು ನಯಸ್ಸಾಗಿರುತ್ತೋ ಅಷ್ಟೇ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಸಾಂಬಾರು ತಿಕ್ನೆಸ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ದಪ್ಪವಾದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆನಲ್ಲೇ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಚಿಕನ್ನ 2 ರಿಂದ 3 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಇಟ್ಕೊಂಡಿದ್ದೆ, ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು. ಇವಾಗ ಚಿಕನ್ನ ಸೇರಿಸ್ಕೊತೀನಿ. ಚಿಕನ್ನ 2 ಸರಿ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿನ, ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಚಿಕನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚಿಕನ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಡಬೇಕು. ಈ ಟೈಮಲ್ಲಿ ಮುಚ್ಚಿಟ್ಟು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋ ಥರ 5 ನಿಮಿಷ ಮುಚ್ಚಿಟ್ಬಿಟ್ಟು 5 ನಿಮಿಷ ಆದಮೇಲೆ ಈ ಟೈಮಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ನೀರೇನೂ ಹಾಕಿರಲಿಲ್ಲ, ಆದರೂ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಚಿಕನ್ಗೆ ಉಪ್ಪು ಸ್ವಲ್ಪ ಅರಿಶಿನ ಮೊದಲೇ ಸೇರಿಸೋದ್ರಿಂದ ಚಿಕನ್ನು ಚಪ್ಪೆ ಆಗೋಲ್ಲ, ತುಂಬ ಟೇಸ್ಟ್ ಆಗಿರುತ್ತೆ. ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಹಂಗಾಗಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚಿಕನ್ ಚಪ್ಪೆ ಚಪ್ಪೆ ಆಗೋಲ್ಲ, ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈ ಟೈಮಲ್ಲಿ ಚಿಲ್ಲಿ ಪೌಡರ್ ಸೇರಿಸ್ಕೊತೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಟೈಮಲ್ಲಿ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋದ್ರಿಂದ ಚಿಕನ್ನು ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡಿ, ಈ ಟೈಮಲ್ಲಿ ಚೆನ್ನಾಗಿ ಡೈರೆಕ್ಟ್ ಚಿಲ್ಲಿ ಪೌಡರ್ ಹಾಕ್ಕೊಬೇಕು. ರುಬ್ಬೋದಕ್ಕಿಂತ ಡೈರೆಕ್ಟ್ ಚಿಕನ್ ಫ್ರೈ ಮಾಡುವಾಗಲೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಉಪ್ಪು ಖಾರ ಕೂಡ ಚೆನ್ನಾಗಿರುತ್ತೆ. ಚಿಕನ್ನ ಚಿಲ್ಲಿ ಪೌಡರ್ ಹಾಕೊಂಡ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಈ ಟೈಮಲ್ಲಿ ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಂಡು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಹಾಕಿರೋದೆಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು 5 ನಿಮಿಷ ಮುಚ್ಚಿಡಬೇಕು. 3 ರಿಂದ 4 ನಿಮಿಷ ಹಂಗೇ ಫ್ರೈ ಮಾಡಬೇಕು. ಡೈರೆಕ್ಟ್ ನೀರು ಹಾಕಬಾರ್ದು, ನೀರೇನು ಈ ಟೈಮಲ್ಲಿ ಸೇರಿಸಬಾರ್ದು. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಇಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಈ ಥರ ನೀಟಾಗಿ ಮಸಾಲೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು.
ಮತ್ತು 5 ನಿಮಿಷ ಮುಚ್ಚಿಟ್ಟು ಬೇಯಿಸೋದ್ರಿಂದ ಚಿಕನಿಗೆಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ. ಎಷ್ಟು ಲೇಟಾಗಿ ನಿಧಾನವಾಗಿ ನೀಟಾಗಿ ಮಾಡ್ತೀವೋ ಅಷ್ಟೇ ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ಈ ಟೈಮಲ್ಲಿ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಮಿಕ್ಸಿ ತೊಳೆದ್ಬಿಟ್ಟು ನೀರು ಸೇರಿಸ್ಕೊಳ್ಬೇಕು. ಮಸಾಲೆ ರುಬ್ಕೊಂಡಿರೋಂಥ ಮಿಕ್ಸಿನಲ್ಲೆಲ್ಲ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಆ ಮಿಕ್ಸಿನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತು ನಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನೋಡಿ ನಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 3 ರಿಂದ 4 ವಿಷಲ್ ಬರ್ಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಆ ಕಡೆ ಕುಕ್ಕರು 4 ವಿಷಲ್ ಬರಲಿ, 4 ಅಥವಾ 5 ವಿಷಲ್ ಬರ್ಸಿದ್ರು ಏನು ತೊಂದರೆ ಇಲ್ಲ. ಈ ಕಡೆ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ದಪ್ಪವಾದ ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಲ್ಲಿ ನಾನು 2 kg ಚಿಕನ್ ಸಾಂಬಾರು ಮಾಡಿದ್ದೆ. ಇಲ್ಲಿ 1 kg ಅಷ್ಟು ಚಿಕನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಫ್ರೈ ಆದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಡಬೇಕು. 5 ನಿಮಿಷ ಚೆನ್ನಾಗಿ ಬೇಯಲಿ ಮುಚ್ಚಿಟ್ಬಿಟ್ಟು 5 ನಿಮಿಷ ಆಗ್ತಿದ್ದಂಗೆ ಮುಚ್ಚಿ ತೆಗೆದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಈ ಟೈಮಲ್ಲಿ ಚಿಲ್ಲಿ ಪೌಡರು, ಗರಂ ಮಸಾಲ, ಧನ್ಯ ಪೌಡರ್ನ ಒಂದು ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಗ್ರೇವಿ ಮಾಡೋದಕ್ಕೆಲ್ಲ ಹುರ್ಕೊಂಡು ಹಾಕೋದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ ಇದು ಹುರಿದ್ಬಿಟ್ಟು ಹಾಕೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂದ್ಬಿಟ್ಟು. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮತ್ತೊಂದು ಸರಿ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಡ್ರೈನಲ್ಲೇ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಮುಚ್ಚಿಡಬೇಕು. 5 ನಿಮಿಷ ಹಂಗೆ ಬೇಯಲಿ. ಈ ಕಡೆ ಒಂದು 6 ಗೋಡಂಬಿ, 2 ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನೋಡಿ ಈ ಥರ ಗೋಡಂಬಿ ಟೊಮೊಟೊ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿರುತ್ತೆ. ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ಈ ಟೈಮಲ್ಲಿ ಬೇಕಾದರೆ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೋಬೋದು. ಹಸಿ ತೆಂಗಿನಕಾಯಿನ ರುಬ್ಬಿಟ್ಟು ಅದರ ಹಾಲು ಮಾತ್ರ ತೆಗೆದುಬಿಟ್ಟು ಸೇರಿಸೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ನೋಡಿ ಈ ಥರ ಇದೆ, ತಿಕ್ಕಾಗುತ್ತೆ. ಇನ್ನು ಬೇಯ್ತಾ ಬೇಯ್ತಾ ತುಂಬ ತಿಕ್ಕಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನು ಕೂಡ 4 ವಿಷಲ್ ಬರ್ಸ್ಕೊಂಡ್ರೆ ಈ ಕಡೆ ಗ್ರೇವಿ ರೆಡಿಯಾಗುತ್ತೆ. ಕುಕ್ಕರು ಫುಲ್ಲು ತಣ್ಣಗಾಗೋವರೆಗೂ ಬಿಡಬೇಕು. ನೋಡಿ ಫುಲ್ಲು ತಣ್ಣಗಾಗಿದೆ. ನೋಡಿ ಈಗ ಯಾವ ಥರ ಆಗಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗಿದೆ. ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ, ಚೆನ್ನಾಗಾಗುತ್ತೆ. ನೋಡಿ ಈ ಕಡೆ ಗ್ರೇವಿನೂ ರೆಡಿ ಆಯಿತು. ನಾನಿವತ್ತು ಪರೋಟಕ್ಕೆ ಅಂದ್ಬಿಟ್ಟು ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ. ನೋಡಿ ಸಾಂಬಾರು ಕೂಡ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಕುಕ್ಕರಲ್ಲಿ ಮಾಡಿರೋದ್ರಿಂದ ಎಣ್ಣೆ ಮೇಲೆ ತೇಲುತ್ತೆ. ಅದೇ ಪಾತ್ರೆಯಲ್ಲಿ ಮಾಡಿದರೆ ಇಷ್ಟೊಂದು ಎಣ್ಣೆ ತೇಲಲ್ಲ. ನೋಡಿ ಈ ಥರ ಥಿಕ್ನೆಸ್ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಘಮ ಘಮ ಅಂದ್ಬಿಟ್ಟು ಮಟನ್ ಸಾರು ಥರ ಇರುತ್ತೆ. ಈ ಟೇಸ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಸಾರು ಸೇಮ್ ಮಟನ್ ಸಾಂಬಾರು ತಿಂದಂಗೆ ಆಗುತ್ತೆ. ಇದ್ರ ಪೀಸು ಕೂಡ ತುಂಬ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು 4 ರಿಂದ 5 ವಿಷಲ್ ಹಾಕ್ಸೋದ್ರಿಂದ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಪೀಸ್ ಎಲ್ಲ ತುಂಬಾ ಸಾಫ್ಟಾಗಿ ಬೆಂದಿದೆ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾನಿವತ್ತು ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರು ಜೊತೆ ತಿನ್ನೋದಕ್ಕೆ ರೆಡಿಮೇಡ್ ಪರೋಟನ ಬಿಸಿ ಮಾಡ್ಕೊತಾ ಇದ್ದೀನಿ. ತವ ಒಲೆ ಮೇಲೆ ಇಟ್ಕೊಂಡು ಬೆಣ್ಣೆ ಅಥವಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಪರೋಟ ಈ ಥರ ಬಿಸಿ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಬಿಸಿ ಬಿಸಿ ಹಾಕ್ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನನ್ನ ಮಗನಿಗಂತೂ ಪರೋಟ ಅಂದರೆ ತುಂಬಾ ಇಷ್ಟ. ಅದು ನಾನ್ ವೆಜ್ಜಿಗೆ ಪರೋಟ ಹಾಕ್ಕೊಂಡು ತಿಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಂಡೇ ಆಗಿರೋದ್ರಿಂದ ಇವತ್ತು ಸಂಡೇ ಸ್ಪೆಷಲ್ ಇದೇನೆ, ಪರೋಟ, ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು. ಸೈಡ್ಸಿಗೆ ಕುರಿದು ಬ್ಲೆಡ್ ತಂದಿದ್ರು ಬೆಳಗ್ಗೆ, ಫ್ರೈ ಮಾಡಿದ್ದೀನಿ, ಅದು ಕೂಡ ಇದೆ ಸೈಡ್ಸಿಗೆ. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಹಾಕಿರುವಂಥ ಮಸಾಲೆನ ನಾಟಿ ಕೋಳಿಗೆ, ಪಾರಂ ಕೋಳಿಗೆ, ಮಟನ್ ಸಾಂಬಾರಿಗೂ ಕೂಡ ಇದೇ ಮಸಾಲೆನ ಹಾಕಿದರೆ ಚೆನ್ನಾಗಿರುತ್ತೆ. ನಾನಿವತ್ತು ಹಾಕಿರುವಂಥ ಮಸಾಲೆ ಮಟನ್ ಸಾರಿಗೆ ಹಾಕುವಂಥ ಮಸಾಲೆನೇ ಇದಕ್ಕೂ ಯೂಸ್ ಮಾಡಿದ್ದೀನಿ. ಹಾಗಾಗಿ ಮಟನ್ ಸಾಂಬಾರಿಗೂ ಕೂಡ ಇದೇ ಮಸಾಲೆ ಹಾಕಿ ಮಾಡ್ಬೋದು.
ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಅಮ್ಮ ಊರಲ್ಲಿ, ನಮ್ಮ ಯಜಮಾನ್ರ ಊರಲ್ಲಿ ಈ ಥರ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಮಾವಾಗಂತೂ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ಶಾವಿಗೆ, ಅಕ್ಕಿ ರೊಟ್ಟಿ, ಕಡುಬು, ರಾಗಿ ಮುದ್ದೆ, ಬಿಸಿ ಬಿಸಿ ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.